ಅತ್ಯಂತ ಶ್ರೇಷ್ಠ ನಟ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕನಸು ಹೊಂದಿತ್ತು. ಕಲಾವಿದರು ನಾವೆಲ್ಲ ಒಂದೇ ಕುಟುಂಬ, ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದು, ನಮ್ಮದು ಅನ್ನೋದು ಒಂದು ತಾಣ ಆಗಬೇಕು ಅನ್ನೋದು ಅವರ ಬಹುದಿನಗಳ ಕನಸಾಗಿತ್ತು. ಅದನ್ನು ಸಾಕಾರಗೊಳಿಸಿದವರು ಕನ್ನಡದ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರು. ಈ ಕಟ್ಟಡವನ್ನು ನಿರ್ಮಾಣ ಮಾಡಿ ಇದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನೇ ಇಡಬೇಕು ಅಂತ ಹೇಳಿದ್ದು ಅವರೇ. ಹಾಗಾಗಿ ಅದೇ ಥರ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕನಸೊಂದಾಗಿತ್ತು. ಏನು ಅಂತಂತಂದರೆ, ಪ್ರತಿಯೊಬ್ಬ ಕಲಾವಿದರು ಇಲ್ಲಿ ವಿದ್ಯೆ ಕಲಿತು, ಇಲ್ಲಿ ನಟನೆ ಕಲಿತು, ಇಲ್ಲಿ ಎಲ್ಲ ತಂತ್ರಜ್ಞತನವನ್ನು ಕಲಿತು ರಾಷ್ಟ್ರ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಬೇಕು ಅನ್ನೋದು ಅವರ ಕನಸಾಗಿತ್ತು. ಆ ದಿಸೆಯಲ್ಲಿ ನಾವು ಓಡಾಟ ಮಾಡ್ಕೊಂಡು ಬರ್ತಾಯಿದ್ವಿ. ಜೊತೆಗೆ ಎಂಥದೇ ಕಷ್ಟ ಬಂದರೂ ಸಹಿತ ಜಗ್ಗದೆ ಕುಗ್ಗದೆ ಈ ಕಟ್ಟಡವನ್ನು ಉಳಿಸ್ಕೊಂಡು ಬರ್ತಾಯಿದ್ದೀವಿ. ಜೊತೆಗೆ ಇನ್ನೊಂದು ಏನು ಅಂತಂತಂದರೆ, ಕರೋನಾ ಅನ್ನೋ ಮಹಾಮಾರಿ ಇಡೀ ದೇಶವನ್ನೇ ಕಾಡಿದಾಗ ನಮ್ಮ ಸುಮಲತಾ ಅಂಬರೀಷ್ ಅವರು ಬಹಳ ಕಲಾವಿದರಿಗೆ ತೊಂದರೆ ಆಗಬಾರ್ದು, ಕಲಾವಿದ ಬಂಧುಗಳಿಗೆಲ್ಲ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪಡಿತರ ಕಾಳು ಬೇಳೆ ಅಕ್ಕಿಯಿಂದಲೂ ಎಣ್ಣೆಯಿಂದಲೂ ಕೊಡುವಂಥ ವ್ಯವಸ್ಥೆನ ಮಾಡಿಸಿದ್ರು. ಅಷ್ಟೇ ಅಲ್ಲ, ಟೋಟಲಾಗಿ ಹೇಳಬೇಕು ಅಂದರೆ 7,000 ಬ್ಯಾಗ್ಗಳನ್ನು ನಾವು ಹಂಚಿದ್ವಿ. ಅದಕ್ಕೆ ದಾಖಲೆನೂ ನಮ್ಮ ಹತ್ರ ಇದೆ. ಹಾಗಾಗಿ ಪ್ರತಿಯೊಬ್ಬ ಕಲಾವಿದರು ಚೆನ್ನಾಗಿರಬೇಕು. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಆರೋಗ್ಯ ಭಾಗ್ಯ ಹೊಂದಿದರೆ ಎಲ್ಲ ಭಾಗ್ಯವೂ ಇದ್ದಂಗೆ ಅಂತ. ಅದಕ್ಕೋಸ್ಕರನೇ ಹಿಂದಿನಿಂದಲೂ ಮಾಡ್ಕೊಬರ್ತಾಯಿದ್ವಿ, ಇವತ್ತು ಮಾಡ್ತಾಯಿದ್ವಿ. ಇವತ್ತು ಇಲ್ಲಿ ಮೊದಲನೇದಾಗಿ ಕಣ್ಣು, ಪಂಚೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ 5 ಇಂದ್ರಿಯಗಳಲ್ಲಿ ಮನುಷ್ಯನಿಗೆ ಕಣ್ಣು ಸರ್ವಶ್ರೇಷ್ಠವಾದ್ದು. ಅದನ್ನು ತೋರಿಸೋದಕ್ಕೆ ಶಂಕರಯ್ಯ ಹಾಸ್ಪಿಟ್ಲು ಅವರು ಬಂದಿದ್ದಾರೆ, ENT ಸ್ಪೆಷಲಿಸ್ಟ್ ಬಂದಿದ್ದಾರೆ, ಆಮೇಲೆ ಹಲ್ಲು ಡೆಂಟಿಸ್ಟ್ ಬಂದಿದ್ದಾರೆ, ಕ್ಯಾನ್ಸರ್ ತಪಾಸಣೆಯವರು ಬಂದಿದ್ದಾರೆ, ಹಾರ್ಟು ಕಣ್ಣು ಕಿಡ್ನಿ ಎಲ್ಲ ಚೆಕ್ ಮಾಡೋರು ಬಂದಿದ್ದಾರೆ, ECG ಇದೆ. ಎಲ್ಲದನ್ನು ಸಹೃದಯ ಕಲಾವಿದ ಬಂಧುಗಳು, ತಂತ್ರಜ್ಞ ಬಂಧುಗಳು, ಒಕ್ಕೂಟದವರು ಇದರ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದೇ ನಮ್ಮ ಕಳಕಳಿಯ ಮನವಿ. ನಮಸ್ಕಾರ. ಆರೋಗ್ಯ ತಪಾಸಣಾ ಶಿಬಿರವನ್ನು ಬೆಳಗ್ಗೆ 9ರಿಂದ ಪ್ರಾರಂಭ ಮಾಡಿದ್ದೀವಿ. ಸಂಜೆ 6 ಗಂಟೆವರೆಗೂ ಇದು ನಡೆಯುತ್ತೆ. ಸಹೃದಯ ಕಲಾವಿದರು ಎಲ್ಲರೂ ಬಂದು ಇದರ ಸದುಪಯೋಗ ಪಡಿಸ್ಕೋಬೇಕು. ಇದನ್ನು ನೀಟಾಗಿ ಚೊಕ್ಕದಾಗಿ ಆರ್ಗನೈಸ್ ಮಾಡಿರೋರು ನಮ್ಮ ಸುಮಲತಾ ಅಂಬರೀಷ್ ಅವರು. ದೇವರು ಅವರಿಗೆ ಆರೋಗ್ಯ ಅಷ್ಟೈಶ್ವರ್ಯ ಒಟ್ಟು ಕಾಪಾಡಲಿರೋದೇ ನನ್ನ ಕಳಕಳಿಯ ಮನವಿ. ಮತ್ತು ಎಲ್ಲ ಕಲಾವಿದ ಬಂಧುಗಳು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಬನ್ನಿ, ಬಂದು ತಪಾಸಣೆ ಮಾಡಿಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಎಲ್ಲ ಉಚಿತವಾಗಿ ಏನೇ ಖರ್ಚಿದ್ರೂ ಸಂಘ ಬರೆಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.